ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 3 ಹಂತದ ಯುಪಿಎಸ್ಗಾಗಿ ಮೇಲಿನ ಎಲ್ಲಾ ಪ್ರಯೋಗಗಳನ್ನು ಹೇಗೆ ಮಾಡಬೇಕೆಂದು ಕಲಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು: 1. 3 ಫೇಸ್ ಯುಪಿಎಸ್ನ ಮುಂಭಾಗ ಮತ್ತು ಹಿಂಭಾಗದ ಪೌಂಡ್ ನಿಯಂತ್ರಣಗಳು ಮತ್ತು ಸೂಚಕಗಳನ್ನು ಗುರುತಿಸುವುದು. 2. ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ಗಳನ್ನು ಅಳೆಯುವುದು. 3. ದೀಪದ ಲೋಡ್ಗಳನ್ನು ಬಳಸಿಕೊಂಡು ಲೋಡ್ ಪರೀಕ್ಷೆಯನ್ನು ನಿರ್ವಹಿಸುವುದು. ಈ ಪ್ರಯೋಗಕ್ಕೆ ಬೇಕಾಗಿರುವ ಸಲಕರಣೆ ಹಾಗೂ ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್ 1 ಸೆಟ್. ನಂಬರ್ 2. 3 ಫೇಸ್ ವಿತ್ ಯುಪಿಎಸ್ ಆಪರೇಟಿಂಗ್ ಮ್ಯಾನ್ಯುಯಲ್ 1 ನಂಬರ್. ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರೋಬ್ಸ್ 1 ನಂಬರ್. ಸೇಫ್ಟಿ ಗ್ಲೋವ್ಸ್ 1 ನಂಬರ್. ಕಾಟನ್ ವೇಸ್ಟ್ 1 ನಂಬರ್. ಇನ್ಕ್ಯಾಂಡೆಸೆಂಟ್ 230 ವೋಲ್ಟ್ 100 ವೋಲ್ಟ್ 3 ನಂಬರ್. ಪೆಂಡೆಂಟ್ ಹೋಲ್ಡರ್ 3 ನಂಬರ್. ಕನೆಕ್ಟಿಂಗ್ ವೈರ್ಸ್ ಬೇಕಾಗುವಷ್ಟು. ಹುಕ್ಅಪ್ ವೈರ್ಸ್ ಬೇಕಾಗುವಷ್ಟು. ಸುರಕ್ಷತಾ ಮುನ್ನೆಚ್ಚರಿಕೆ. ಹಂತ 1. ಇನ್ಪುಟ್ ಸಪ್ಲೈ ಅನ್ನು ಸಂಪರ್ಕಿಸುವ ಮೊದಲು ಭೂಮಿಯ ಸಂಪರ್ಕವು ನಿರ್ಣಾಯಕವಾಗಿದೆ. ಆದ್ದರಿಂದ ಸರಿಯಾದ ಭೂಮಿಯ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಿ. ಹಂತ 2. ಯುಪಿಎಸ್ ಸ್ವಿಚ್ ಆಫ್ ಆದ ನಂತರ ಕೆಪಾಸಿಟರ್ ಡಿಸ್ಚಾರ್ಜ್ ಆಗಲು ಯುಪಿಎಸ್ ಅನ್ನು ತೆರೆಯುವ ಮೊದಲು 5 ನಿಮಿಷ ಕಾಯಿರಿ. ಹಂತ 3. ಇನ್ವರ್ಟರ್ ಆನ್ ಆಗಿರುವಾಗ ಟರ್ಮಿನಲ್ ಬ್ಲಾಕ್ ಕವರ್ ಅನ್ನು ತೆರೆಯಬೇಡಿರಿ. ವಿಧಾನ: ಕಾರ್ಯ 1. ಮುಂಭಾಗ ಮತ್ತು ಹಿಂಭಾಗದ ಫಲಕಗಳ ನಿಯಂತ್ರಣಗಳನ್ನು ಗುರುತಿಸಿ. ಹಂತ 1. ಯುಪಿಎಸ್ನ ನಿರ್ದಿಷ್ಟತೆಯನ್ನು ಗಮನಿಸಿ ಮತ್ತು ರೆಕಾರ್ಡ್ ಮಾಡಿ. ಹಿಂದಿನ ಫಲಕವು ಸಾಮಾನ್ಯವಾಗಿ ಇನ್ಪುಟ್ ವಿದ್ಯುತ್ ಸಂಪರ್ಕಗಳನ್ನು ಹೊಂದಿದೆ. ಇಲ್ಲಿ ಯುಪಿಎಸ್ ಮತ್ತು ವಿದ್ಯುತ್ ಸರಬರಾಜಿಗೆ ಸಂಪರ್ಕ ಹೊಂದಿದೆ. ಹಂತ 2. ಎಲ್ಲಾ ಸೂಚಕಗಳೊಂದಿಗೆ ಯುಪಿಎಸ್ನ ಮುಂಭಾಗದ ಫಲಕಗಳನ್ನು ಎಳೆಯಿರಿ ಮತ್ತು ಸ್ವಿಚ್ ಮಾಡಿ. ಮುಂಭಾಗದ ಫಲಕವು ಇನ್ಪುಟ್ ಅಥವಾ ಔಟ್ಪುಟ್ ವೋಲ್ಟೇಜ್, ಪ್ರಸ್ತುತ ಲೋಡ್, ಬ್ಯಾಟರಿ ಸ್ಥಿತಿ, ಅಲಾರಾಂಗಳು ಮತ್ತು ಸಿಸ್ಟಮ್ ಸ್ಥಿತಿಯಂತಹ ಯುಪಿಎಸ್ ಕುರಿತು ಪ್ರಮುಖ ಮಾಹಿತಿಯನ್ನು ಒದಗಿಸುವ ಡಿಸ್ಪ್ಲೇ ಸ್ಕ್ರೀನ್ ಅಥವಾ ಎಲ್ಸಿಡಿ ಪ್ಯಾನೆಲ್ ಅನ್ನು ಒಳಗೊಂಡಿರುತ್ತದೆ. ಹಂತ 3. ಮುಂಭಾಗದ ಫಲಕದಲ್ಲಿ ಪ್ರತಿ ಸೂಚಕ ಮತ್ತು ನಿಯಂತ್ರಣವನ್ನು ಗುರುತಿಸಿ ಮತ್ತು ಕೋಷ್ಟಕದಲ್ಲಿ ವೀಕ್ಷಣೆಯನ್ನು ದಾಖಲಿಸಿ. ಸೀರಿಯಲ್ ನಂಬರ್ 1. ನೇಮ್ ಆಫ್ ದ ಇಂಡಿಕೇಟರ್ ಅಂಡ್ ಸ್ವಿಚ್. ಇನ್ಪುಟ್ ಸಪ್ಲೈ ಇಂಡಿಕೇಟರ್. ಪರ್ಪಸ್: ಈ ಸೂಚಕವು ಎಲ್ಇಡಿ ಸೂಚಕವಾಗಿದ್ದು ಇನ್ಪುಟ್ ವಿದ್ಯುತ್ ಸರಬರಾಜಿನ ಎಲ್ಲಾ 3 ಹಂತಗಳು ಇರುವುದನ್ನು ಪರಿಶೀಲಿಸುತ್ತದೆ. ನಂಬರ್ 2. ಆನ್ಲೈನ್ ಇಂಡಿಕೇಟರ್. ಈ ಕ್ರಮದಲ್ಲಿ ಮುಖ್ಯ ಪೂರೈಕೆಯೂ ಇರುತ್ತದೆ ಮತ್ತು ಯುಪಿಎಸ್ ನಿರಂತರವಾಗಿ ಒಳಬರುವ ಎಸಿ ಪವರ್ ಅನ್ನು ಡಿಸಿ ಪವರ್ಗೆ ಪರಿವರ್ತಿಸುತ್ತದೆ ಮತ್ತು ನಂತರ ಎಸಿಗೆ ಹಿಂತಿರುಗಿಸುತ್ತದೆ. ಸಂಪರ್ಕಿತ ಸಾಧನಗಳಿಗೆ ಸ್ಥಿರ ಮತ್ತು ನಿಯಂತ್ರಿತ ಔಟ್ಪುಟ್ ವೋಲ್ಟೇಜ್ ಮತ್ತು ಆವರ್ತನವನ್ನು ಒದಗಿಸುತ್ತದೆ. ನಂಬರ್ 3. ಆನ್ ಬ್ಯಾಟರಿ ಇಂಡಿಕೇಟರ್. ಆನ್ ಬ್ಯಾಟರಿ ಸೂಚಕವು ಪ್ರಕಾಶಿಸಲ್ಪಟ್ಟಾಗ ಸಂಪರ್ಕಿತ ಸಾಧನಗಳಿಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸಲು ಯುಪಿಎಸ್ ತನ್ನ ಆಂತರಿಕ ಬ್ಯಾಟರಿ ವ್ಯವಸ್ಥೆಯಿಂದ ಶಕ್ತಿಯನ್ನು ಸೆಳೆಯುತ್ತದೆ. ಈ ಬ್ಯಾಕಪ್ ಪವರ್ ಮೂಲವು ಕಾರ್ಯಾಚರಣೆಗಳ ನಿರಂತರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ವಿದ್ಯುತ್ ಕಡಿತ ಅಥವಾ ಅಡಚಣೆ ಸಮಯದಲ್ಲಿ ಅಲಭ್ಯತೆಯನ್ನು ತಡೆಯುತ್ತದೆ. ನಂಬರ್ 4. ಓವರ್ಲೋಡ್ ಇಂಡಿಕೇಟರ್. ಯುಪಿಎಸ್ ಪ್ರಸ್ತುತ ಓವರ್ಲೋಡ್ ಸ್ಥಿತಿಯನ್ನ ಅನುಭವಿಸುತ್ತಿದೆ ಎಂದು ಸೂಚಿಸುವ ಓವರ್ಲೋಡ್ ಸೂಚಕವು ಪ್ರಕಾಶಿಸುತ್ತದೆ ಅಥವಾ ಮಿಂಚುತ್ತದೆ. ಸಂಪರ್ಕಿತ ಸಾಧನಗಳಿಂದ ಒಟ್ಟು ಶಕ್ತಿಯು ಯುಪಿಎಸ್ನ ಗರಿಷ್ಠ ದರವು ಸಾಮರ್ಥ್ಯವನ್ನ ಮೀರಿದಾಗ ಇದು ಸಂಭವಿಸುತ್ತದೆ. ನಂಬರ್ 5. ಫಾಲ್ಟ್ ಇಂಡಿಕೇಟರ್. ಯುಪಿಎಸ್ನಿಂದ ಪತ್ತೆಯಾದ ದೋಷ ಅಥವಾ ಅಸಹಜ ಸ್ಥಿತಿಯ ಉಪಸ್ಥಿತಿಯನ್ನ ಸೂಚಿಸಲು ದೋಷ ಸೂಚಕವು ಪ್ರಕಾಶಿಸುತ್ತದೆ ಅಥವಾ ಹೊಳಪು ನೀಡುತ್ತದೆ. ಈ ದೋಷಗಳು ಆಂತರಿಕ ಘಟಕ ವೈಫಲ್ಯಗಳು, ಸರ್ಕ್ಯೂಟ್ ಅಸಮರ್ಪಕ ಕಾರ್ಯಗಳು ಅಥವಾ ಯುಪಿಎಸ್ ಕಾರ್ಯಾಚರಣೆಯ ಮೇಲೆ ಪರಿಣಾಮ ಬೀರುವ ಪರಿಸರ ಅಂಶಗಳಂತಹ ವಿವಿಧ ಸಮಸ್ಯೆಗಳನ್ನು ಒಳಗೊಂಡಿರಬಹುದು. ನಂಬರ್ 6. ಬ್ಯಾಟರಿ ಚಾರ್ಜ್ ಲೆವೆಲ್ ಇಂಡಿಕೇಟರ್. ಬ್ಯಾಟರಿ ಇಂಡಿಕೇಟರ್ ಯುಪಿಎಸ್ ಬ್ಯಾಟರಿಗಳಲ್ಲಿ ಉಳಿದಿರುವ ಪ್ರಸ್ತುತ ಮಟ್ಟದ ಚಾರ್ಜ್ ಅನ್ನು ತೋರಿಸುತ್ತದೆ. ಬ್ಯಾಟರಿ ಚಾರ್ಜ್ ಮಟ್ಟವು ನಿರ್ದಿಷ್ಟ ಮಿತಿಗಿಂತ ಕಡಿಮೆಯಾದಾಗ ಕಡಿಮೆ ಬ್ಯಾಟರಿ ಸ್ಥಿತಿಯನ್ನ ಸೂಚಿಸಲು ಸೂಚಕವು ಬೆಳಗಬಹುದು ಅಥವಾ ಫ್ಲಾಶ್ ಆಗಬಹುದು. ನಂಬರ್ 7. ಬ್ಯಾಟರಿ ಬೈಪಾಸ್ ಇಂಡಿಕೇಟರ್. ಯುಪಿಎಸ್ ಬೈಪಾಸ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಬಳಕೆದಾರರಿಗೆ ತಿಳಿಸಲು ಬ್ಯಾಟರಿ ಬೈಪಾಸ್ ಸೂಚಕವು ಕಾರ್ಯನಿರ್ವಹಿಸುತ್ತದೆ. ಅಲ್ಲಿ ಯುಪಿಎಸ್ನ ಆಂತರಿಕ ಬ್ಯಾಟರಿ ವ್ಯವಸ್ಥೆಯ ಮೂಲಕ ಹಾದು ಹೋಗದೆಯೇ ಮುಖ್ಯ ಉಪಯುಕ್ತತೆಯ ಪೂರೈಕೆಯಿಂದ ಲೋಡ್ ಅನ್ನು ನೇರವಾಗಿ ನಡೆಸಲಾಗುತ್ತದೆ. ನಂಬರ್ 8. ಲೋಡ್ ಆನ್ ಯುಪಿಎಸ್ ಇಂಡಿಕೇಟರ್.
ಲೋಡ್ ಆನ್ ಸೂಚಕದ ಉಪಸ್ಥಿತಿಯು ಯುಪಿಎಸ್ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಸಂಪರ್ಕಿತ ಲೋಡ್ಗಳಿಗೆ ವಿದ್ಯುತ್ ಪೂರೈಸಲು ಸರಿಯಾಗಿ ಕಾನ್ಫಿಗರ್ ಮಾಡಲಾಗಿದೆ ಎಂದು ಬಳಕೆದಾರರಿಗೆ ಭರವಸೆ ನೀಡುತ್ತದೆ. ನಂಬರ್ 9, ಯುಪಿಎಸ್ ಆನ್ ಅಥವಾ ಆಫ್ ಬಟನ್. ಯುಪಿಎಸ್ ಘಟಕಕ್ಕೆ ಮುಖ್ಯ ವಿದ್ಯುತ್ ಸರಬರಾಜನ್ನು ನಿಯಂತ್ರಿಸಲು ಆನ್ ಅಥವಾ ಆಫ್ ಬಟನ್ ಅನ್ನು ಬಳಸಲಾಗುತ್ತದೆ. ಗುಂಡಿಯನ್ನು ಒತ್ತುವುದರಿಂದ ಯುಪಿಎಸ್ ಅನ್ನು ಸಕ್ರಿಯಗೊಳಿಸುತ್ತದೆ ಅಥವಾ ನಿಷ್ಕ್ರಿಯಗೊಳಿಸುತ್ತದೆ. ಅಗತ್ಯವಿರುವ ಯೂನಿಟ್ ಅನ್ನು ಆನ್ ಅಥವಾ ಆಫ್ ಮಾಡಲು ಬಳಕೆದಾರರಿಗೆ ಅವಕಾಶ ನೀಡುತ್ತದೆ. ಹಂತ 4, ಹಿಂದಿನ ಪ್ಯಾನೆಲ್, ಸ್ವಿಚ್ ಮತ್ತು ಸಂಪರ್ಕಗಳನ್ನು ಕೋಷ್ಟಕದಲ್ಲಿ ಗುರುತಿಸಿ ಮತ್ತು ರೆಕಾರ್ಡ್ ಮಾಡಿ. ಸೀರಿಯಲ್ ನಂಬರ್ 1, ನೇಮ್ ಆಫ್ ದ ಸ್ವಿಚ್ ಅಂಡ್ ಕನೆಕ್ಟ್. ಬ್ಯಾಟರಿ ಟರ್ಮಿನಲ್. ಪರ್ಪಸ್. ಸಾಮಾನ್ಯವಾಗಿ ಯುಪಿಎಸ್ನ ಬ್ಯಾಟರಿಗಳು ಯುಪಿಎಸ್ನ ಹಿಂಭಾಗಕ್ಕೆ ಬ್ಯಾಟರಿ ಟರ್ಮಿನಲ್ಗಳ ಮೂಲಕ ಧನಾತ್ಮಕ ಅಥವಾ ಕೆಂಪು ಬಣ್ಣ ಮತ್ತು ಋಣಾತ್ಮಕ ಅಥವಾ ಕಪ್ಪು ಬಣ್ಣದ ಟರ್ಮಿನಲ್ಗಳೊಂದಿಗೆ ಸಂಪರ್ಕ ಹೊಂದಿವೆ. ನಂಬರ್ 2, ಇನ್ಪುಟ್ ಟರ್ಮಿನಲ್ಸ್. ಪ್ರತಿ 3 ಹಂತಗಳಿಗೆ ಇನ್ಪುಟ್ ಟರ್ಮಿನಲ್ಗಳಿವೆ. ಆರ್, ವೈ ಮತ್ತು ಬಿ. ಈ ಟರ್ಮಿನಲ್ಗಳು ಒಳಬರುವ ಎಸಿ ವಿದ್ಯುತ್ ಸರಬರಾಜಿನ ಆಯಾ ಹಂತಗಳಿಗೆ ಸಂಪರ್ಕಿಸುತ್ತವೆ. ಹೆಚ್ಚುವರಿಯಾಗಿ ತಟಸ್ಥ ಸಂಪರ್ಕಕ್ಕಾಗಿ ಎನ್ ಟರ್ಮಿನಲ್ಗಳು ಇವೆ. ನಂಬರ್ 3, ಔಟ್ಪುಟ್ ಟರ್ಮಿನಲ್ಸ್. 3 ಹಂತಗಳಲ್ಲಿ ಪ್ರತಿಯೊಂದಕ್ಕೂ ಔಟ್ಪುಟ್ ಟರ್ಮಿನಲ್ಗಳಿವೆ. ಆರ್, ವೈ ಮತ್ತು ಬಿ. ಈ ಟರ್ಮಿನಲ್ಗಳು ಲೋಡ್ ಟರ್ಮಿನಲ್ಗಳ ಇನ್ಪುಟ್ನಲ್ಲಿ ಆಯಾ ಹಂತಗಳಿಗೆ ಸಂಪರ್ಕಗೊಳ್ಳುತ್ತವೆ. ಹೆಚ್ಚುವರಿಯಾಗಿ ತಟಸ್ಥ ಸಂಪರ್ಕಕ್ಕಾಗಿ ಎನ್ ಟರ್ಮಿನಲ್ಗಳು ಇರುತ್ತವೆ. ನಂಬರ್ 4, ಇನ್ಪುಟ್ ಸ್ವಿಚ್. 4 ಪೋಲ್ ಸರ್ಕ್ಯೂಟ್ ಬ್ರೇಕರ್ ಎನ್ಸಿಬಿ 4 ಸ್ವಿಚಿಂಗ್ ಕಾರ್ಯವಿಧಾನಗಳನ್ನು ಹೊಂದಿದ್ದು, ಅದು ತಟಸ್ಥ ಕಂಡಕ್ಟರ್ನೊಂದಿಗೆ ಎಲ್ಲಾ 3 ಹಂತಗಳನ್ನು ಆರ್, ವೈ ಮತ್ತು ಬಿ ಏಕಕಾಲದಲ್ಲಿ ತೆರೆಯಬಹುದು ಅಥವಾ ಮುಚ್ಚಬಹುದು. ಒಳಬರುವ ಯುಟಿಲಿಟಿ ಪವರ್ ಮೂಲದಿಂದ ಯುಪಿಎಸ್ ಅನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಲು ಇನ್ಪುಟ್ ಸ್ವಿಚ್ ಅನುಮತಿಸುತ್ತದೆ. ತುರ್ತು ಸ್ಥಿತಿ ಅಥವಾ ನಿರ್ವಹಣೆಯ ಅವಶ್ಯಕತೆಯ ಸಂದರ್ಭದಲ್ಲಿ ಇನ್ಪುಟ್ ಸ್ವಿಚ್ ಯುಪಿಎಸ್ಗೆ ವಿದ್ಯುತ್ ಅನ್ನು ತ್ವರಿತವಾಗಿ ಮತ್ತು ಸುರಕ್ಷಿತವಾಗಿ ಸ್ಥಗಿತಗೊಳಿಸಲು ಸಾಧನವನ್ನು ಒದಗಿಸುತ್ತದೆ. ನಂಬರ್ 5, ಔಟ್ಪುಟ್ ಸ್ವಿಚ್. ಇನ್ಪುಟ್ ಸ್ವಿಚ್ನಂತೆಯೇ ಔಟ್ಪುಟ್ ಸ್ವಿಚ್ ಕೂಡ 4 ಪೋಲ್ ಸರ್ಕ್ಯೂಟ್ ಬ್ರೇಕರ್ ಎಂಸಿಬಿ ಆಗಿದೆ. ಇದು ಯುಪಿಎಸ್ ಅನ್ನು ಸಂಪರ್ಕಿತ ನಿರ್ಣಾಯಕ ಲೋಡ್ಗಳಿಂದ ಪ್ರತ್ಯೇಕಿಸಲು ಸಾಧನವನ್ನ ಒದಗಿಸುತ್ತದೆ. ಈ ಪ್ರತ್ಯೇಕತೆಯು ನಿರ್ವಹಣೆ ಮತ್ತು ಸೇವೆಗೆ ನಿರ್ಣಾಯಕವಾಗಿದೆ. ತಂತ್ರಜ್ಞರು ಲೈವ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳಿಗೆ ಒಡ್ಡಿಕೊಳ್ಳುವ ಅಪಾಯವಿಲ್ಲದೆ ಯುಪಿಎಸ್ ಅಥವಾ ಸಂಪರ್ಕಿತ ಸಾಧನಗಳಲ್ಲಿ ಸುರಕ್ಷಿತವಾಗಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ನಂಬರ್ 6, ಬ್ಯಾಟರಿ ಫ್ಯೂಸಸ್. ಬ್ಯಾಟರಿ ಸರ್ಕ್ಯೂಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಇತರ ವಿದ್ಯುತ್ ದೋಷದ ಸಂದರ್ಭದಲ್ಲಿ ಫ್ಯೂಸ್ ಬ್ಲೋ ಅಥವಾ ಟ್ರಿಪ್ಸ್ ಆಗುತ್ತದೆ. ಪ್ರವಾಹದ ಹರಿವನ್ನ ಅಡ್ಡಿಪಡಿಸುತ್ತದೆ ಮತ್ತು ಬ್ಯಾಟರಿಗಳು ಮತ್ತು ಸಂಬಂಧಿತ ಘಟಕಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ. ನಂಬರ್ 7, ಮ್ಯಾನ್ಯುವಲ್ ಬೈಪಾಸ್ ಸ್ವಿಚ್. ಯುಪಿಎಸ್ ವ್ಯವಸ್ಥೆಯನ್ನು ಬೈಪಾಸ್ ಮಾಡುವ ಮೂಲಕ ಸ್ವಿಚ್ ವಿದ್ಯುತ್ ಶಕ್ತಿಯನ್ನು ಇನ್ಪುಟ್ ಮೂಲದಿಂದ ಔಟ್ಪುಟ್ ಲೋಡ್ಗೆ ನೇರವಾಗಿ ಹರಿಯುವಂತೆ ಮಾಡುತ್ತದೆ. ಯುಪಿಎಸ್ ನಿರ್ವಹಣೆ ಅಥವಾ ಸೇವೆಗಾಗಿ ಆಫ್ಲೈನ್ ನಲ್ಲಿರುವಾಗಲೂ ವಿದ್ಯುತ್ ಪೂರೈಕೆಯ ನಿರಂತರತೆಯನ್ನು ಖಚಿತಪಡಿಸುತ್ತದೆ. ರೀಕ್ಯಾಪ್. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು 3 ಫೇಸ್ ಯುಪಿಎಸ್ನ ಮುಂಭಾಗ ಮತ್ತು ಹಿಂಭಾಗದ ಪೌಂಡ್ ನಿಯಂತ್ರಣಗಳು ಮತ್ತು ಸೂಚಕಗಳನ್ನು ಗುರುತಿಸುವುದು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.